ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. 4:15 ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಆ್ಯಂಡ್ ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಫೋಟೋಸ್ ತೊಗೊಳೋದಿತ್ತು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಳ್ಳೋದಿತ್ತು ನಮ್ಮ ಚಂದನಂಗೆ. ಸೊ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಆಚೆ. ಸೊ ಫ್ರೆಂಡ್ಸ್, ಇವಾಗ ಸ್ಯಾಟರ್ಡೇ ಈವ್ನಿಂಗ್ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ, ಹಾಗೆ ನಮ್ಮ ಪಾಪುಗೆ ಇವಾಗ ನಾನು ಪಾರ್ಕಿಗೆ ಕರ್ಕೊಂಬಂದಿದ್ದೀನಿ. ಅವಳಿಗೆ ಪಾರ್ಕಿಗೆ ನಾವು ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ಅಂದರೆ ಸುಮಾರು ಒಂದು 1 ಮಂತ್ ಬ್ಯಾಕ್ ಏನೋ ಒಂದು ಸಣ್ಣ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸಿದಷ್ಟೇ. ಅವಳಿಗಿದೆಲ್ಲ ಸ್ವಲ್ಪ ಹೊಸದು, ಈ ಪಾರ್ಕೆಲ್ಲ ಹೊಸದು. ಅವಳಿಗೆ ಯಾವತ್ತೂ ನಾನು ಕರ್ಕೊಂಡೋಗಿಲ್ಲ. ಇದು ಸೆಕೆಂಡ್ ಟೈಮ್ ಕರ್ಕೊಂಬರ್ತಾ ಇರೋದು. ಸೊ ನೋಡೋಣ, ಸ್ವಲ್ಪ ಜನಗಳೆಲ್ಲ ಜಾಸ್ತಿ, ಮಕ್ಕಳೆಲ್ಲ ಆಟ ಆಡೋದು ನೋಡಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಅಂದರೆ ಅವಳಿಗೆ ಜೋಕಾಲಿ ಎಲ್ಲ ಆಡೋದು ತುಂಬ ಇಷ್ಟ. ಲಾಸ್ಟ್ ಒಂದು ಸಣ್ಣ ಪಾರ್ಕಿಗೆ ಕರ್ಕೊಂಡೋಗಿದ್ವಿ. ಸ್ವಲ್ಪ ಆಟ ಆಡಿದ್ಲು, ಜೋಕಾಲಿ ಎಲ್ಲ ಆಟ ಆಡಿದ್ಲು. ಸೊ ಇದೊಂದು ಸ್ವಲ್ಪ ದೊಡ್ಡ ಪಾರ್ಕ್ ಇತ್ತು, ಒಂದು ಸ್ವಲ್ಪ ಆಚೆಗಡೆ ಬಂದಿದ್ಲು. ಹಾಗೆ ನಮ್ಮ ಪಾಪನೂ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಹೇಳಿ, ಅವ್ಳಿಗೂ ಬೋರ್ ಆಗಿರುತ್ತೆ. ಜಸ್ಟು ಮನೆಯಿಂದ ರಾಯರ ಮಠಕ್ಕೆ ಹೋಗ್ತೀವಿ, ರಾಯರ ಮಠದಿಂದ ವಾಕಿಂಗ್ ಮುಗಿಸ್ಕೊತೀವಿ, ಅಷ್ಟೇ ಇರುತ್ತೆ ಹೊರತು ನಮ್ಮದು ರುಟೀನು ಯಾವಾಗ್ಲೂ. ಅವಳಿಗೆ ಸ್ವಲ್ಪ ಇನ್ಮೇಲೆ ಪಾರ್ಕ್ಗೆಲ್ಲ ಕರ್ಕೊಂಡೋಗಿ ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೂ ಸ್ವಲ್ಪ ಬೋರ್ ಆಗುತ್ತೆ ಪಾಪ, ಅದು ಹೇಳ್ಕೊಳಲ್ಲ. ಅವಳಿಗೂ ಬೆಳೀತಾ ಇರೋ ಮಕ್ಕಳಿಗೆ ಏನೋ ಸ್ವಲ್ಪ ಆಟ ಆಡಬೇಕು ಅಂತೆಲ್ಲ ಇರುತ್ತೆ ಮಕ್ಕಳ ಜೊತೆ. ಸೊ ಹೀಗಾಗಿ ಯಾವಾಗಾದರೂ ಒಂದು ಸತಿ ಫ್ರೀ ಇರಬೇಕಾದ್ರೆ ವೀಕ್ಲಿ ಒನ್ಸು ಯಾವಾಗಾದರೂ ಸ್ವಲ್ಪ ಪಾರ್ಕ್ ಹತ್ರನೂ ಕರ್ಕೊಂಬಂದು ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳಿಗೆ ಇಷ್ಟೊಂದು ಜನ ಮಕ್ಕಳನ್ನೆಲ್ಲ ನೋಡಿಬಿಟ್ಟು ಅವಳು ಯಾರ ಜೊತೆ ಮಕ್ಕಳ ಜೊತೆನೂ ಆಟ ಆಡಿಲ್ಲ. ಇವಾಗಿನ್ನೂ ಅವಳಿಗಿನ್ನ 2 ವರ್ಷ, ಇನ್ನೂ ಹತ್ತಿರ 2 ವರ್ಷ. ಸೊ ಇನ್ನು ಯಾವ ಮಕ್ಕಳ ಜೊತೆನೂ ಅವಳು ಆಟ ಆಡಿರಲಿಲ್ಲ. ಸೊ ಪಾರ್ಕಿಗೆ ಕರ್ಕೊಂಡು ಬಂದ ತಕ್ಷಣ ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ಅವಳಿಗೆ ಅಂತಂದರೆ, ಅವಳಿಗೆ ಇದೆಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಅವಳು ಒಂಥರ ಆಶ್ಚರ್ಯ ಪಡ್ತಾಯಿದ್ಲು. ಲಾಸ್ಟ್ ಟೈಮ್ ಒಂದು ಹೇಳ್ದಂಗೆ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ, ಅಲ್ಲಿ ಸ್ವಲ್ಪ ಜೋಕಾಲಿ ಆಡೋದು ಅಷ್ಟೇ, ಇದೆಲ್ಲ ಏನೂ ಇರಲಿಲ್ಲ ಅಲ್ಲಿ. ಸೊ ಇದೆಲ್ಲ ನೋಡಿಬಿಟ್ಟು ನೋಡಿ ಖುಷಿ ಅವಳಿಗೆ, ಮಕ್ಕಳ ಜೊತೆ ಎಲ್ಲ ಈ ಥರ ಎಲ್ಲ ಆಟ ಆಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇನ್ಮೇಲಿಂದ ಸ್ವಲ್ಪ ಯಾವಾಗಾದರೂ ಫ್ರೀ ಆಗಿರುವಾಗ ಕರ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ನಮ್ಮ ಪಾಪು ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿದ್ದಾಳೆ. ಸೊ ಅವಳು ಸ್ವಲ್ಪ ಖುಷಿ ಪಡ್ತಾ ಇದ್ದಾಳೆ, ಅದೇ ನಂಗೊಂದು ಸ್ವಲ್ಪ ಖುಷಿ ಆಯಿತು. ಸೊ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಏನು ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಎಷ್ಟು ಇಷ್ಟ ಆಗಿಬಿಟ್ಟಿದೆ ಅಂದರೆ ಇದೆಲ್ಲ. ಅವಳಿಗೆ ಜೋಕಾಲಿ ಅಂದರೆ ತುಂಬಾ ಇಷ್ಟ. ಸೊ ಮಕ್ಕಳನ್ನೆಲ್ಲ ನೋಡಿಬಿಟ್ಟು ನೋಡಿ, ಏನು ಹಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಮಕ್ಕಳನ್ನ ಈ ಥರ ಸ್ವಲ್ಪ ಆವಾಗವಾಗ ಕರ್ಕೊಂಬರ್ಬೇಕು. ಅವ್ರಿಗೂ ಸ್ವಲ್ಪ ಎಲ್ಲ 4 ಜನ ಮಕ್ಕಳ ಜೊತೆ ಬರೆಯೋಕ್ಕೆ ರೂಢಿ ಆಗಬೇಕು. ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಾಗತ್ತೆ ಅಷ್ಟೇ. ನೋಡಿ ಇವಾಗ ಜೋಕಾಲಿ ಆಡಿಸ್ತಾ ಇದ್ದೀನಿ ನಾನು. ಸೊ ಸ್ವಲ್ಪ ಪಾರ್ಕಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸಿ, ಸ್ವಲ್ಪ ಹೊತ್ತು ಆಟ ಆಡಿ ಇನ್ನೇನು ನಾವು ಹೊರಡ್ತೀವಿ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಒಂದು 1/2 ಅವರ್ ನಾವು ಪಾರ್ಕ್ನಲ್ಲಿ ಈ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡಿ, ನಮ್ಮ ಚಂದನ ಜೋಕಾಲಿ ಆಡ್ತಾ ಇರೋದು ನೋಡಿ. ಅವಳಿಗೊಂಥರ ಹುಚ್ಚು ಈ ಜೋಕಾಲಿ ಎಲ್ಲ ಆಡೋದು. ಅವಳು ಆಡ್ತಾ ಇರೋದು, ನಾನು ನಮ್ಮ ಪಾಪನ ತೂಗ್ತಾ ಇದ್ದೀನಿ ಪಕ್ಕದಲ್ಲಿ ಕೂಡಿಸ್ಬಿಟ್ಟು, ನಾನು ಆಡ್ತಾ ಇಲ್ಲ. ಅವಳು ಆಡ್ತಾ ಇರೋದಕ್ಕೆ ಅದನ್ನು ಕಾಣಿಸ್ತಾ ಇದೆ. ನಮ್ಮ ಚಂದನಂಗೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ಅವಳು ಪ್ಲೇ ಹೋಮಲ್ಲೇ ಬೆಳೆದು ಅಭ್ಯಾಸ. ಅವಳು ಪ್ಲೇ ಹೋಮ್ಗೆ ಹೋಗ್ತಾ ಇದ್ಲು ಚಿಕ್ಕ ವಯಸ್ಸಲ್ಲಿ. ನಾನು ಜಾಬ್ಗೆ ಹೋಗ್ತಾ ಇದ್ನಲ್ಲ, ಸೊ ಅವಾಗ ಅವಳು ಪ್ಲೇ ಹೋಮಲ್ಲೇ ಇದ್ದು ಅವಳಿಗೆ ಅಭ್ಯಾಸ. ಸೊ ಅವಳಿಗೆ ಈ ಥರ ಆಟ ಎಲ್ಲ ಆಡೋದು ಅವಳಿಗೆ ತುಂಬ ಅಭ್ಯಾಸ. ಈ ಪಾರ್ಕಲ್ಲೆಲ್ಲ ಆಟ ಆಡೋದಾಗಲಿ, ಪ್ಲೇ ಹೋಮಲ್ಲಿ ಮಕ್ಕಳ ಜೊತೆ ಆಟ ಆಡೋದಾಗಲಿ, ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅವಳು ತುಂಬ ರೂಢಿ ಇದೆ. ಸೊ ಅವಳು ಇವಾಗ ಬಂದ್ಬಿಟ್ಟು ಇಲ್ಲಿ ಜೋಕಾಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅವಳು ಕೂಡ ಆಟ ಆಡಿದ್ಲು. ಸೊ ಅವಳು ತುಂಬಾ ಇಷ್ಟ. ನಮ್ಮ ಚಂದನಿಗೆ ಈ ಪಾರ್ಕಲ್ಲೆಲ್ಲ ಆಟ ಆಡಿಸೋದು, ಆಟ ಆಡೋದಂದರೆ ಅವಳಿಗೂ ಕೂಡ ತುಂಬಾ ಇಷ್ಟ. ಜೋಜನದು ಹಾರ್ಸ್, ಹಾರ್ಸ್, ಅದು ಹಾರ್ಸ್, ಹಾರ್ಸ್, ಹಾರ್ಸ್. ಇತ್ಯಾ ಆಟ ಆಡ್ತೀಯ ನೀನು? ಜೋಜಲಲ್ಲಿ ಆಟ ಆಡ್ತೀಯ ಬಂಗಾರಿ? ಇಲ್ಲಿ ನೋಡಿ, ನಮ್ಮ ಚಂದನ
ಇಲ್ಲಿ ಬಂದ್ಬಿಟ್ಟು ಎಕ್ಸಸೈಸ್ ಮಾಡ್ತಾ ಇದ್ದಾಳೆ. ಇದೊಂಥರ ಚೆನ್ನಾಗಿರುತ್ತೆ. ಈ ಜಿಮ್ಮಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಜಿಮ್ಮಲ್ಲಿ ನಾವು ಎಕ್ಸಸೈಸ್ ಎಲ್ಲ ಮಾಡ್ತೀವಲ್ಲ, ಅದು ಇವಾಗೆಲ್ಲ ಈ ಪಾರ್ಕ್ಗಳಲ್ಲೆಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ ನೋಡಿ. ಎಕ್ಸಸೈಸ್ ಆಗಿರ್ಬೋದು, ಈ ವಯಸ್ಸಾಗಿರೋರಿಗೆ ಅದು ಇದೆಲ್ಲ ಸ್ವಲ್ಪ ಕಾಯಿಲೆಗಳೆಲ್ಲ ಇರುತ್ತಲ್ಲ, ಸೊ ಅವ್ರಿಗೆಲ್ಲ ಈ ಶುಗರ್ ಪೇಷಂಟ್ಸ್ಗೆಲ್ಲ ಈ ಥರ ಎಲ್ಲ ವಾಕಿಂಗ್ ಮಾಡೋದಾಗಿರ್ಬೋದು, ಅಂಥವ್ರಿಗೆಲ್ಲ ಸ್ವಲ್ಪ ಈ ಪಾರ್ಕ್ಗಳಲ್ಲಿ ಈ ಥರ ಫೆಸಿಲಿಟೀಸ್ ಮಾಡಿರೋದು ತುಂಬ ಅನುಕೂಲ. ಯಾಕಂತಂದರೆ ನೋಡಿ, ಈ ಥರ ಎಕ್ಸಸೈಸ್ ಮಾಡೋದು ಎಲ್ಲರಿಗೂ ಕೂಡ ಒಳ್ಳೆಯದೇ ಇದು. ಸೊ ವಾಕಿಂಗ್ ಕೂಡ ಮಾಡ್ಬೋದು. ಸೊ ಪಾರ್ಕ್ಗಳಲ್ಲಿ ಇದೊಂದು ಫೆಸಿಲಿಟೀಸ್ ಚೆನ್ನಾಗಿದೆ. ಇಲ್ಲಿ ನೋಡಿ ನಮ್ಮ ಚಂದನ ಯಾವ ಥರ ಎಕ್ಸಸೈಸ್ ಮಾಡ್ತಾ ಇದ್ದಾಳೆ ಅಂತ. ಏನು ಇವಾಗ 6:30 ಆಗ್ತಾ ಬಂತು, 6:30 6:45 ಆಗ್ತಾ ಬಂತು. ಸಾಯಂಕಾಲದ ಹೊತ್ತು ಇನ್ನೇನು ಜಾಸ್ತಿ ಹೊತ್ತು ಇರೋದು ಬೇಡ ಅಂತ ಹೊರಡ್ತಾ ಇದ್ದೀವಿ. ಇವಾಗ ಒಂದು ಲಾಂಗ್ ಹಿಂಗೊಂದು ರೌಂಡ್ ಹಾಕ್ಕೊಂಡು ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ. ಬೀಳ್ತಾಳೆ ಚಂದನ. ಸೊ ವೀಕೆಂಡ್ ಆಗಿರೋದ್ರಿಂದ ಆಚೆನೇ ಸ್ವಲ್ಪ ನಾವು ಯಾವಾಗಲೂ ರೆಗ್ಯುಲರಾಗಿ ತಿನ್ನೋ ಜಾಗದಲ್ಲಿ ಸ್ವಲ್ಪ ಆಚೆನೇ ಊಟ ಮಾಡ್ಕೊಂಡು ಬಂದ್ವಿ. ಜಸ್ಟು ಇಡ್ಲಿ ಮತ್ತು ದೋಸೆ ಎಲ್ಲ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಂದರೆ ಸಂಡೇ ಮಾರ್ನಿಂಗು. ನೋಡಿ ನಮ್ಮ ಪಾಪುಗೆ ಬ್ಲಿಂಕಿಟಿಂದ ಸ್ವಲ್ಪ ಐಟಮ್ಸ್ ತರಿಸಿದ್ದೆ, ಹಂಗೆ ಒಂದು ಸ್ವಲ್ಪ ಕೇಕ್ ಪ್ಯಾಕೆಟ್ ತರಿಸಿದ್ದೆ. ಅದು ತಿನ್ನಬೇಡ ಅಂತ ಹೇಳ್ತಾ ಇರೋದಕ್ಕೆ ನೋಡಿ ಏನು ಆವಾಜ್ ಆಗ್ತಾ ಇದ್ದಾಳೆ ನಮ್ಮ ಪಾಪು. ನನಗೆ ಭಯಕ್ಕೆ ಬರ್ತಾ ಇದ್ದಾಳೆ ನೋಡಿ. ಹಾಗೆ ನಾನು ಹೇಳ್ದಂಗೆ ನಮ್ಮ ಚಂದನ ಸ್ವಲ್ಪ ಫೋಟೋಸ್ ತೊಗೊಳೋದಿತ್ತು, ಪಾಸ್ಪೋರ್ಟ್ ಸೈಜ್ ಫೋಟೋಸು. ಸೊ ನೆನ್ನೆ ತೊಗೊಳಕ್ಕಾಗಲಿಲ್ಲ, ಅಂದರೆ ಸ್ಯಾಟರ್ಡೇ ಈವ್ನಿಂಗು ನಾನು ತೊಗೊಳಕ್ಕಾಗಲಿಲ್ಲ. ಸೊ ಇದು ಸಂಡೇ ನಾನು ಮತ್ತೆ ಈವ್ನಿಂಗ್ ಆಚೆ ಬಂದಿದ್ವಿ. ಸೊ ಹೀಗಾಗಿ ಇವಳದು ಫೋಟೋಸ್ನ ತೊಗೊಳೋದಿತ್ತು ನಮ್ಮ ಚಂದನಂದು. ಸೊ ಇವಾಗ ಫೋಟೋ ಸ್ಟುಡಿಯೋಗೆ ಬಂದು ಫೋಟೋಸ್ನ ತೆಗೆಸ್ಕೊತಾ ಇದ್ವಿ. ಈಗ ಸ್ಕೂಲು ಅವಳಿಗಿನ್ನೇನು ಮುಗೀತಾ ಬಂತಲ್ವ, ಸೊ ಹೀಗಾಗಿ ಸ್ಕೂಲ್ಗೇನೋ ಕೊಡೋದಿತ್ತಂತೆ ಫೋಟೋಸು. ಹೀಗಾಗಿ ಅವಳಿಗೆ ಸ್ವಲ್ಪ ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ತೆಗ್ಸಕ್ಕೆ ಬಂದಿದ್ದೀವಿ ಇಲ್ಲಿ. ನಮ್ಮ ಪಾಪು ಅಂತೂ ಯಾರು ಸಿಕ್ಕಿದ್ರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಹರಟೆ ಹೊಡ್ಕೊಂಡು ಇರ್ತಾಳೆ. ಇವಳು ಏನೇನೋ ಹೇಳ್ತಾಳೆ, ಅವ್ರಿಗೇನು ಅರ್ಥನೇ ಆಗೋಲ್ಲ. ಫೋಟೋ ಸ್ಟುಡಿಯೋದಲ್ಲಿ ಒಂದು ಹುಡುಗಿ ಇದ್ಲು, ಅವಳ ಜೊತೆ ಅಂತೂ ಮಾತಾಡ್ಕೊಂಡು ಅವ್ಳು ತಲೆ ತಿಂತಾಯಿದ್ಲು. ಇವಳು ಹೇಳೋದು ಆ ಹುಡುಗಿಗೆ ಏನಂದರೆ ಏನೋ ಅರ್ಥನೇ ಆಗ್ತಾ ಇರಲಿಲ್ಲ. ಏನೋ ಹೇಳ್ತಾ ಇದ್ಲು, ಏನೋ ಮೀಟಿಂಗ್ ಮಾಡ್ತಾಳೆ ಎಲ್ಲರ ಜೊತೆ. ಅವಳು ಹೇಳೋದೇ ಅರ್ಥ ಆಗಲ್ಲ, ಒಬ್ಬೊಬ್ಬಳೇ ಮಾತಾಡ್ಕೊತಿರ್ತಾಳೆ ನಮ್ಮ ಪಾಪು ನೋಡಿ. ಓನು ಬಂಗಾರ ನೋಡಮ್ಮ, ಏನು ಹೇಳ್ತಾ ಇದ್ದೀನಿ ನೀನು? ಹೌದಾ? ಹೌದಾ? ಆಚೆನ ಜಾಸ್ತಿ ಅಂದ್ಬಿಡೋದು ಕೊನೆ ಜಾಸ್ತಿ ಜಾಸ್ತಿ ಅದೇ ಹೇಳೋದು, ಇನ್ನೂ ಹೇಳೋದು. ಏನಾಕು ಏನು ಇಲ್ಲೇ ಇಲ್ಲೇ ಸಿರಿ ಸಿರಿ ಅವಳು ಹೇಳೋದು ಆ್ಯಂಡ್ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಇಲ್ಲಿ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ, ಫ್ಯಾನ್ಸಿ ಸ್ಟೋರಿಗೆ. ಹಾಗೆ ಇಲ್ಲಿ ನಮ್ಮ ಪಾಪುಗೆ ಒಂದು ಕಿಚನ್ ಸೆಟ್ನ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅವಳು ಮೊಬೈಲು ಜಾಸ್ತಿ ಯೂಸ್ ಮಾಡ್ತಾಳೆ ಈ ನಡುವೆ. ಸೊ ಅದಕ್ಕೆ ಸ್ವಲ್ಪ ಅವಳಿಗೆ ಮೊಬೈಲು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಟ ಸಾಮಾನುಗಳೇನಾದ್ರು ಈ ಥರ ಕೊಡಿಸಿದ್ರೆ ಅದ್ರ ಕಡೆ ಸ್ವಲ್ಪ ಗಮನ ಹೋಗುತ್ತೆ ಅವಳಿಗೆ ಅಂತ ಹೇಳಿಬಿಟ್ಟು ಮೊಬೈಲೆಲ್ಲ ಕೊಡೋದು ಬೇಡ ಅಂತ ಹೇಳಿ ನಾನು ಜಾಸ್ತಿ ಕೊಡೋಲ್ಲ ಮೊಬೈಲು. ಒಂದು 5 ನಿಮಿಷ ಏನಾದರೂ ಸಿಕ್ಬಿಟ್ರೆ ಅವಳಿಗೆ ಮೊಬೈಲು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಒಂದು 5 ನಿಮಿಷ ನಾವು ಹಿಂಗೆ ಇಡೋಂಗಿಲ್ಲ, ಸೊ ಮೊಬೈಲ್ ಮುಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕಾಗಿ ನಾವು ಅವಾಯ್ಡ್ ಮಾಡೋಣ ಅಂತ ಸ್ವಲ್ಪ ಅವಳಿಗೆ ಕಿಚನ್ ಸೆಟ್ ಎಲ್ಲ ಕೊಡಿಸಿದ್ವಿ. ಆ್ಯಂಡ್ ಅದ ನಂತರ ಇಲ್ಲಿ ಕೇಕ್ ಅಂತ ಅವಳು ಹೇಳ್ತಾ ಇದ್ಲು, ನಮ್ಮ ಪಾಪು ಕೇಕ್ ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಒಂದು ಸ್ವಲ್ಪ ಕೇಕ್ ತಿನ್ನಿಸ್ಕೊಂಡು ಇನ್ನೇನು ಹೊರಡಬೇಕು ಇವಾಗ. ಸೊ ಈ ಬೇಸಿಗೆಯಲ್ಲಂತೂ ಸಿಕ್ಕಾಪಟ್ಟೆ ದಾವ್ರ ಆಗಿಬಿಡುತ್ತೆ.
ಸೊ ಆ ಕೇಕ್ ತಿಂದುಬಿಟ್ರೆ ಅಂತೂ ಇದ್ದಿದ್ದು ದಾವರ ಆಗುತ್ತೆ. ಸೊ ಒಂದು ಸ್ವಲ್ಪ ನಾವು ಇದನ್ನೆಲ್ಲ ಕ್ಯಾರಿ ಮಾಡಿಕೊಂಡೇ ಬರ್ತೀವಿ ಯಾವಾಗಲೂ ಬ್ಯಾಗಲ್ಲಿ. ಅವಳು ಯಾವಾಗ ನಮ್ಮ ಪಾಪು ನೀರು ಕೇಳ್ತಾಳೆ ಕುಡಿಯೋಕ್ಕೆ. ಸೊ ಕೇಕ್ ತಿಂದುಬಿಟ್ರೆ ಅಂತೂ ಬಾಯೆಲ್ಲ ಒಣಗೋಗೋ ಥರ ಆಗಿಬಿಡುತ್ತೆ. ಸೊ ಇನ್ನೊಂದು ಸ್ವಲ್ಪ ಅವಳಕ್ಕೆ ಒಂದು 2 ಸ್ಪೂನ್ ಕೇಕ್ ತಿನ್ನಿಸ್ತೀವಿ ಅಷ್ಟೇ. ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ ಇವಾಗ ಇವಳಿಗೇನು ಕೊಡಲ್ಲ ಅವಳಿಗೆ ನಾನು ಜಾಸ್ತಿ. ಸೊ ಇವಾಗ ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ. ಮತ್ತು ನಾವು ಇವಾಗ ಮನೆಗೆ ಬಂದ್ವಿ. ಸೊ ನೋಡಿ ಕಿಚನ್ ಸೆಟ್ ಇಟ್ಕೊಂಡೇ ತಿರುಗಾಡ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದ್ವಿ. ಸೊ ನಮ್ಮ ಪಾಪಗೆ ಕಿಚನ್ ಸೆಟ್ ತೊಗೊಂಡಿದ್ವಲ್ಲ, ಸೊ ನೋಡಿ ಇವಾಗ ತೊಗೊಂಡು ಬಂದು ಆಟ ಆಡೋಕ್ಕೆ ರೆಡಿ ಆಗಿದ್ದಾಳೆ ನಮ್ಮ ಪಾಪು. ನೋಡಿ ಓಪನ್ ಮಾಡೋಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಅಮ್ಮ ನೀನು ಕಿಚನ್ ಸೆಟ್ಟು ಏನು ಆಟ ಆಡ್ತೀಯ ನೀನು ಅದರಲ್ಲಿ? ನೀನು ಓನ್ ಆಟ ಆಡ್ತೀಯ ನೀನು ಅದರಲ್ಲಿ? ಹೆಲ್ಮೆಟ್ ತೆಗೆದ್ಬಿಡು. ಹಾಂ ಫ್ಯಾನ್ ಹಾಕೋಣ. ಶೆಕೆ ನೋಡಿ ಶೆಕೆ ಇದೆ. ಫ್ಯಾನ್ ಹಾಕೋಣ. ಏನು ಆಟ ಆಡ್ತೀನಿ ನೀನು ಸೆಟ್ಟಲ್ಲಿ? ಅಮ್ಮ ಕಿಚನ್ ಸೆಟ್ ತಗೊಂಡ್ಯಾ ನೀನು ಆಟ ಆಡೋಕ್ಕೆ? ನೀನು ಮಮ್ಮಚ್ಚಿ ಎಲ್ಲ ಮಾಡ್ತೀಯ ಇದರಲ್ಲಿ? ಅನ್ನ ಸಾಂಬಾರು, ದೋಸೆ, ಚಪಾತಿ ಎಲ್ಲ ಮಾಡ್ತೀಯ ನೀನು? ಮಾಡು ಮಮ್ಮಿ, ಮಮ್ಮಚ್ಚಿ ಮಾಡು ಮಮ್ಮಿ ನೀನು. ಕಿಚನ್ ಸೆಟ್ಟಾ? ವೆರಿ ಗುಡ್. ಓನನ್ನ ತಗೊಂಬಂದಿ ಮಮ್ಮಿ ನೀನು? ಮಿಕ್ಸಿ ತಗೊಂಬಂದ್ಯಾ ನೀನು? ಚಟ್ನಿ ಮಾಡ್ತೀಯ ನೀನು? ಓನ್ ಮಾಡ್ತೀಯ ಬಂಗಾರಿ ನೀನು? ಆಚೆನೇ ತಗೊಂಬಂದಿರೋದು ಇವಾಗ. ಅಯ್ಯಪ್ಪ ಡ್ರ್ ಮಿಕ್ಸಿ ಅನ್ನ ಸಾಂಬಾರಾ? ಓ ಇದು ಏನಿದು? ಇದರಲ್ಲಿ ಅಚ್ಚಿ ಮಾಡೋದು. ಇದರಲ್ಲಿ ಅಚ್ಚಿ ಮಾಡೋದು. ನೋಡು ಇದ್ರಲ್ಲಿ ಹಿಂಗೆ ಅಚ್ಚಿ ಮಾಡೋದು. ನೋಡು ಅಚ್ಚಿ ಮಾಡಿಬಿಟ್ಟು ಹಿಂಗೆ ಹಾಕೋದು. ಹಿಂಗೆ ಅಚ್ಚಿ ಹಂಗೆ ಮಾಡೋದು ಅಚ್ಚಿ. ಖುಷಿನಾ? ಚೆನ್ನಾಗಿದ್ಯಾ? ಡ್ರ್ ಮಿಕ್ಸಿ ಇದೆ ನೋಡಲ್ಲಿ. ಡ್ರ್ ಮಿಕ್ಸಿ ಎಲ್ಲ ಡ್ರ್ ಮಿಕ್ಸಿ. ನಿತ್ತು ಬಂಗಾರಿ, ನೀನು ಓನನ್ ಅಡುಗೆ ಮಾಡ್ತೀಯ ಚಿನ್ನು? ನೀನು ಓನನ್ ಅಡುಗೆ ಮಾಡ್ತೀಯ ನೀನು? ಏನು ಮಾಡ್ತೀಯ ನೀನು ಅಡುಗೆ? ಅಮ್ಮ ಅನ್ನ ಸಾಂಬಾರು ಮಾಡ್ತೀಯಾ? ಡ್ರ್ ಮಿಕ್ಸಿ ಇದೆ ನೋಡಿ. ಡ್ರ್ ಮಿಕ್ಸಿ ತೋರ್ಸೊಳಗೆ. ಡ್ರ್ ಮಿಕ್ಸಿ ಅನ್ನತ್ತೆ. ಹೆಂಗನ್ನತ್ತಪ್ಪ? ಇನ್ನೊಂದು ವಾರ ಇದ್ರಲ್ಲಿ ಆಟ ಆಡೋದು. ಇನ್ನೊಂದು ವಾರ ಫ್ರೆಂಡ್ಸ್ ಹಿಂಗೆ ಈ ಕಿಚನ್ ಸೆಟ್ಟಲ್ಲಿ ಇನ್ನೊಂದು ವಾರ ಆಟ ಆಡ್ತಾಳೆ. ಆಮೇಲೆ ಗೊತ್ತಿಲ್ಲ ನೋಡಿ. ಯಾವಾಗಲೇ ಜಗಳ. ಕೊಟ್ಬಿಡು ಚಂದನ. ಯಾಕಿತ್ತು ಬೇಗ ಮಮ್ಮಚ್ಚಿ ಮಾಡು. ಏನು ಡಮ್ಮಂತ? ಅಮ್ಮ ಏನದು? ಮಮ್ಮಚ್ಚಿ ಮಾಡು ಬೇಗ ಮಮ್ಮಚ್ಚಿ ಮಾಡು ಬೇಗ ಮಾಡು. ಸೊ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಬೇಕು. ನಾನು ಮನೆಯಿಂದ ಆಚೆ ಹೊರಡುವಾಗಲೇ ಇವತ್ತು ಸ್ವಲ್ಪ ಪಾಲಕ್ ರೈಸ್ ಬಾತ್ ಮಾಡಿಟ್ಬಿಟ್ಟು ಹೋಗಿದ್ದೆ. ಮಧ್ಯಾಹ್ನವೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಸೊ ಇವಾಗ ಅದೇ ಸ್ವಲ್ಪ ಜಾಸ್ತಿ ಉಳ್ಕೊಂಡಿದೆ. ಸೊ ಅದೇ ತಿನ್ನೋದು ಇವಾಗಷ್ಟೇ. ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಕೆಂಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡು. ಬಾಯ್ ನೀನು ಮಾಡಬೇಕು. ನೀನು ಬಾಯ್ ಮಾಡ್ಬೇಕು. ನೀನು ಮಾಡು. ನೀನು ಮಾಡು. ಬಾಯ್. Thank you for watching. Bye. Good night. Very good. Bye. Good night.